ಅಕ್ಕಿ ಆ ಗ್ಯಾರಂಟಿ ಸಮಿತಿಗಳನ್ನ ನಿಮ್ಗೆ ಧೈರ್ಯ ಇದೆಯಲ್ರಿ, ತಾಕತ್ತಿದೆಯಲ್ರಿ ನಿಮ್ಗೆ ಅನೌನ್ಸ್ ಮಾಡಕ್ಕೆ, ಅದನ್ನು ಕೊಟ್ಟು 2 ವರ್ಷಗಳ ಕಾಲ ಸುಭಿಕ್ಷವಾಗಿ ಮಾಡಿಬಹುದು. ಯಾರಿಗೆ ಸಿಕ್ಕಿಲ್ಲ ದುಡ್ಡು ಅಂದ್ರೆ ಗಂಟೊಡೆಯರು ಸಿಕ್ಕಿಲ್ಲ ಈ ಸರ್ಕಾರದಲ್ಲಿ. ಗಂಟೊಡೆಯರು ಸಿಗದೆ ಇರೋದಕ್ಕೆ ಸಿಕ್ಕಿಲ್ಲ ಅಂತೇಳಿ ನಮ್ಮ ಮಾಧ್ಯಮದವರು ಸ್ವಲ್ಪ ತೋರಿಸ್ತಾರೆ, ಅದಕ್ಕೆ ಹಂಗೆ ಇದು ಮಾಡ್ತಿರ್ತಾರೆ. ಅದಾಗಲ್ಲ, ನಾನು ಮಾಡ್ತೀನಿ. ನಾನು ಹಾಸನಕ್ಕೆ ಹೋಗಿ ಪತ್ರಿಕಾಗೋಷ್ಠಿ ಮಾಡ್ತೀನಿ, ದಾಖಲಾತಿ ತರ್ತೀನಿ. ದಾಖಲಾತಿ ನಾನು ಹೆಂಗ್ ಬಂದೆ, ನನ್ನ ಈ ಅರ್ಸಿಕೆರೆಗೆ ಏನು ಅಭಿವೃದ್ಧಿ ಕೆಲಸ ಆಗುತ್ತಾರೆ, ಏನೇನು ವಿಧಾನಸಭೆಯಲ್ಲಿ ವಾದ ಮಾಡಿದ್ದೀನಿ ಅನ್ನೋದನ್ನ ದಾಖಲೆ ಸಮೇತ ತಂದು ನಾನು ಪತ್ರಿಕಾಗೋಷ್ಠಿ ನಡೆಸ್ತೀನಿ. ಸುಮ್ನೆ ಇದು ಮಾಡೋದಿಲ್ಲ. ಬಂದ್ಬಿಟ್ಟು ಏನ್ ನನ್ನ ಹೆಸರು ಹೇಳಿದ್ರು ಅಲ್ಲಿ ಅವತ್ತೊಂದಿನ ವಿಜೇಂದ್ರ ಇದ್ದ ಸಭೆಯಲ್ಲಿ ಹೇಳಲ್ಲ ಉದಾಹರಣೆ. ಆಗಲೂ ನಾನು ಹೇಳಿದೆ, ನಾನು ಹೇಳಿದೆ ಇವ್ರ ಹೆಸರ. ಹೌದಪ್ಪ, ನಾವು ನನ್ನ ಹೆಸರು ಹೇಳೋವಷ್ಟು ಯೋಗ್ಯತೆ ನಾನು ಇಟ್ಕೊಂಡಿಲ್ಲ, ಅದರಿಂದ ಬಿಟ್ಟಾರ ಅವ್ರ ಕೈಯ ಅಂತ ಹೇಳಿ. ಹಿಂಗೆ ಈ ತರದ ಏನೋ ಬಡವ್ರ ಮಕ್ಕಳು ರಾಜಕೀಯದಲ್ಲಿ ನೇರ್ಕೊಂಡಾರೆ ಅಂತ ಹೇಳಿ ನಮ್ದು ಅದ್ಯಾರೋ ಒಬ್ಬ ಪೇಪರ್ ಬರ್ದಿದ್ದ, ನನ್ನ ಮಗನ್ನ ರಾಜಕೀಯಕ್ಕೆ ನಾನ್ ತರಲ್ಲ. ಇಲ್ಲಿ ಸಿದ್ದರಾಮಯ್ಯ ಫೋಟೋ ಹತ್ರ ಹೇಳ್ತಾ ಇದ್ದೀನಿ, ನಾನ್ ತರಲ್ಲ. ನನ್ನ ಮಗ ಡಾಕ್ಟರ್ ಓದಿಸಿದೀನಿ, ಅವ್ನಿಗೆ ಅವತ್ತೇ ನಾನು MLA ದಿವಸನೇ ಅಳಿಕೆ ಕಳಿಸ್ತೀನಿ. ಅಳಿಕೆಯಿಂದ ರಾಮಕೃಷ್ಣ ವಿದ್ಯಾಲಯಕ್ಕೆ ಕಳಿಸಿ, ಅಲ್ಲಿಂದ ಹಂಗೆ ಮೆಡಿಕಲ್ ಕಾಲೇಜಿಗೆ ಕಳಿಸಿ ಇವತ್ತು MD ಮಾಡ್ಕೊಂಡವ್ರೆ. ಅವ್ನು ಡಾಕ್ಟರ್ ಕೆಲಸ ಮಾಡ್ಕೊಂಡು ಸಾಕು, ಅವ್ನು ಡಾಕ್ಟರ್ ಆಗಿ ಇಲ್ಲಿ ಏನು ಬಂದು ರಾಜಕೀಯ ಮಾಡಕ್ಕೆ ಯಾರಾದ್ರೂ ಪುಣ್ಯಾತ್ಮರು ಯಾರಾದ್ರೂ ಹುಟ್ಟಿಗೆ ನಾನೇ ಶಾಶ್ವತ ಅಲ್ಲ. ನನ್ನ ಹೆಂಡತಿನ ಒಂದೇ ಒಂದು ದಿವಸ 25 ವರ್ಷ ನನಗೂ ರಾಜಕಾರಣ ಜೀವನ ಇದೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಸೇರಿ 30 ವರ್ಷ ರಾಜಕೀಯದಲ್ಲಿದ್ದೀನಿ. ಒಂದೇ ಒಂದು ಸಭೆನಲ್ಲಿ ಒಂದೇ ಒಂದು ಊರಿಗೆ ನಾನು ಜೊತೆನಲ್ಲಿ ಕರ್ಕೊಂಡ್ ಬಂದಿಲ್ಲ ಅಂತ ರಾಜಕಾರಣಿಯನ್ನ ತೋರಿಸ್ತಿದ್ವಿ. ಅದು ಎರಡನೇನು, ನಾನ್ ಮೊದಲನೇನು, ಎರಡನೇನು ಸಿದ್ದರಾಮಯ್ಯನವರು ಅದು ತಿಳ್ಕೊಳ್ಳೋದು. ಅವ್ರ ಮಗನಂತೂ ರಾಜಕೀಯ ತಿಳ್ಕೋಬಹುದು, ಆದ್ರೆ ನಾವು ಹೆಂಡತಿ ಮತ್ತೊಂದು ಕಟ್ಕೊಂಡು ರಾಜಕಾರಣ ಮಾಡೋದು ಕುಟುಂಬ ಅಲ್ಲ. ನಾನ್ ಮಾಡಲ್ಲ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಾವು ಆ ತರದ ರಾಜಕಾರಣಿಗಳಲ್ಲ. ಯಾರಾದ್ರೂ ಇನ್ನೊಬ್ರು ಬೆಳ್ಕೊಳ್ಳಿ, ಇನ್ನೊಬ್ರು ದಾನ ಮಾಡೋಣ, ಇನ್ನೊಂದು ಸಮಾಚಾರ ಮಾಡ್ಲಿ, ಕೆಲಸ ಮಾಡ್ಲಿ, ಅವ್ರಿಗೆ ಆರೈಸ್ತಾರೆ, ದುಡಿತೀನಿ ಅವ್ರು. ಅದನ್ನ ಬಿಟ್ಟು ಇದನ್ ಬೇರೆ ಹೇಳ್ಕೊಂಡು ಇವ್ನಿಂಗೆ ಹೊಡಮ್ಮ ಎಲ್ಲಿ ಸೋತಾನಂತೆ ನಾನು ಒಳಗೆ ನಾನ್ಯಾಕ್ರಿ ಹೋಗಿ ಒಳಗೆ ನನ್ನ ಭೂಮಿ ನನಗೆ ಜನ್ಮ ಕೊಟ್ಟಿರ್ತಕ್ಕ, ನನ್ನ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಅರಸೀಕೆರೆ, ಈ ಭೂಮಿನೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೋದ್ರೂ ನಾನು ಅರಸೀಕೆರೆ ಕೂಡ ಪ್ರಶ್ನೆ ಇಲ್ಲ. ಅರಸೀಕೆರೆ ತಾಲೂಕಿನ ಜನತೆಯ ವಿಶ್ವಾಸದಲ್ಲಿ ನಾನು ಸಾಯ್ತೇನೆ. ಜನತೆಯ ಅವ್ರು ನನ್ನ ಒಂದ್ಸರಿ ನಾನು ಬೈತೀನಿ, ಒಂದ್ಸರಿ ಅಂತೀನಿ, ಮತ್ತೆ ಬೆಳಿಗ್ಗೆ ದಂಡ ಅಂತಾರೆ, ಮುಖಂಡ ಅಂತೀನಿ, ಹಿಂಗ್ ಹೋಗ್ತಾ ಇದೀವಿ. ಆ ಚರಿತ್ರೆನೇ ಬೇರೆ ಇದೆ. ಇದಕ್ಕೆ ಯಾಕೆ ನೀವು ಒದ್ದಾಡ್ತೀರಿ? ಇದು ಈ ಜನದಲ್ಲಿ ನಾನಿರೋವರೆಗೂ ನಿಮಗೆ ಸಾಧ್ಯ ಇಲ್ಲ. ನಮ್ಗೆ ಗೊತ್ತಿದೆ, ಯಾರಾದ್ರೂ ನಾಯಕರು ಬೆಳಕತ್ತಾರೆ, ನಮ್ಮ ಪಾರ್ಟಿನಲ್ಲೇ ಬೆಳಕತ್ತಾರೆ, ಅವ್ರಿಗೆ ಆಶೀರ್ವಾದ ಮಾಡೋಣ. ನಿಮಗೆಲ್ಲ ಆಶೀರ್ವಾದ ಮಾಡೋ ಜಯಮಾನ ನಮ್ದಲ್ಲ. ಈ ಅರಸೀಕೆರೆ ಕನಸನ್ನು ಇಟ್ಕೊಂಡು ಬಂದಿದ್ದೀರಲ್ಲ, ಬಂದು ಪುಣ್ಯಾತ್ಮರ ನೀವು ನಾವು ತೋರಿಸ್ತೀರಲ್ಲ ಏನು ಅಂತ ಹೇಳಿ ಈ ಸಂದರ್ಭದಲ್ಲಿ ನೀವೇನೋ ತಿಳ್ಕೊಂಡಿದ್ದೀರಿ. ಎಂತೆಂತ ರಾಜಕಾರಣ ಮಾಡಕ್ಕೆ ಇಲ್ಲಿ ಆಗತ್ತಲ್ಲ. ಎಲ್ಲಾ ಜನಾಂಗರು ನನ್ಗೆ ಓಟ್ ಹಾಕ್ತಾರೆ. ನೀವ್ ತಿಳ್ಕೊಂಡ್ರೆ ಬೇರೆ ತಪ್ಪು. ಎಲ್ಲರೂ ಆಗ್ತಾರೆ, ಎಲ್ಲಾ ಸಮಾಚಾರ ಆಯ್ತು. ಮಕ್ಕಳಿದ್ರು ದೇವರು ಹೊಟ್ಟೆ ಹಾಕಲ್ಲ ಅಂತಂದ್ರು. ಹೇಗೆ ಹಾಕಿದ್ರು ಗಣಸಿ ಹೋಗ್ಲಿ ನಂಗೆ, ಗಣಸಿ ಹೋಗ್ಲಿಲ್ಲ ಅಂದ್ರೆ ಹಾಕಿ ನನ್ಗೆ ಓಟ ಈಗ ಹೋಗಿ ಹಾಕ್ಸ್ಕೊಂಡ್ರಿ. ಏನು ಮತ್ತಿಂದ ಪಾರ್ಟಿ, ಆ ಪಾರ್ಟಿ ಹೋತ ಹೊತ್ತಾಗಿ ಸಿಗ್ತಾ ಬರ್ತದೆ. ನನಗೆ 3/4 ಭಾಗ ಗಣಸಿ ಹೋಗ್ಲಿ ನನ್ಗೆ ಓಟ್ ಕೊಡ್ತಾರೆ. 9,000 ಲೀಡ್ ಕೊಟ್ಟಿದ್ದಾರೆ, ಸುಮ್ನೆ ಕೊಡ್ತಾರ. ಇದೆಲ್ಲ ಬೇಡ, ಈ ಕತೆ ಕಟ್ ಮಾಡಿ. ಈಗ ಇದೊಂದು ಸಂದರ್ಭ ನೆನ್ನೆ ನಡೆದುತ್ತಲ್ಲ, ಎಲ್ಲಾರ ಒಂದು ತಕ್ಕೋಬೇಕಲ್ಲ, ಅದನ್ನ ಈಗ ಎಲ್ಲ ತೀರ್ಸ್ಕೊಂಡಿದೀನಿ, ಈಗ ಮಾತಾಡಿದೀನಿ. ಇದನ್ನ ಶುರುವಾಗುತ್ತೆ. ಇದು ನಿಲ್ಲಲ್ಲ ರಾಜಕೀಯ. ನೋಡೋಣ, ಇದು ರಣರಂಗ ಮಹಾಭಾರತ ಇವತ್ತು ಘೋಷಣೆ ಮಾಡಿದೀನಿ. ತಾಕತ್ತಿದ್ರೆ ಬಲ್ಲೆಗೆ ನಾನು ನಿಲ್ಲಲ್ಲ. ಅದೇನಾಗುತ್ತೋ ಅದು ನೋಡೋಣ. ಆ ಯುದ್ಧ ಸಿದ್ದರಾಮಯ್ಯ ನೇತೃತ್ವ, DK ಶಿವಕುಮಾರ್ ನೇತೃತ್ವ, ಎಲ್ಲ ಸಮಾಜಗಳ ನೇತೃತ್ವದಲ್ಲಿ ನನಗೆ ಗೊತ್ತಿದೆ. ನನಗೆ ಇದೇ ವೇದಿಕೆಯಲ್ಲಿ, ಇದೇ ಜಾಗದಲ್ಲಿ ಶ್ರೇಯಸ್ ಪಟೇಲ್ ಚುನಾವಣೆಯಲ್ಲಿ ಮುಂದೆ ನಾನು ಶಿವಲಿಂಗೇಗೌಡನ್ನ ಮಂತ್ರಿ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ನುಡಿದೋಗಿದ್ದಾರೆ. ಅದರಂತೆ ಸಿದ್ದರಾಮಯ್ಯ ನಡ್ಕೊತಾರೆ, ಸಿದ್ದರಾಮಯ್ಯ ನಡೀತಾರೆ, ಒಳ್ಳೆ ವಾತಾವರಣ ಬರುತ್ತೆ. ಇನ್ನೂ ಅರಸೀಕೆರೆ ಕ್ಷೇತ್ರ ಈ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಆ ಶಕ್ತಿಯ ಭಗವಂತ ನಿಮ್ಮೆಲ್ಲರ ಆಶೀರ್ವಾದ ನನಗಿದೆ, ಅದನ್ನ ಮಾಡ್ತೀನಿ.
ಯಾರಾದ್ರೂ ಸ್ವಲ್ಪ ಅಲ್ಪ ಏನಾದ್ರು ಈ ಸಣ್ಣ ಪುಟ್ಟ ಕೆಲಸಗಳಾಗದೇ ಇದ್ದಾಗ ಸ್ವಲ್ಪ ಮಾತಿನ ವ್ಯತ್ಯಾಸಗಳಿಂದ ನೊಂದಿದ್ರೆ ಅದನ್ನ ಸರಿಪಡಿಸಿಕೊಂಡು ಎಲ್ಲ ಭದ್ರವಾದಂತ ಬುನಾದಿಯನ್ನ ಈ ಅರಸಿಕೆನಲ್ಲಿ ಕಟ್ಟನ ಎಲ್ಲ ಅಣ್ತಮ್ಮಂದ್ರು ಹೋಗೋಣ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಯ್ಯ ಸದ್ಯಕ್ಕೆ ಈ ರಾಜ್ಯದ ರಾಜಕಾರಣದಲ್ಲಿ ಅವರೇ ಹೈಯೆಸ್ಟ್ ದಿನಗಳನ್ನ ಆಡಿರ್ತಕ್ಕಂಥ ಮುಖ್ಯಮಂತ್ರಿಯನ್ನ ಕೀರ್ತಿಗೆ ಅವರು ಬಂದಿದ್ದಾರೆ. ಅದು ಶಾಶ್ವತವಾಗಿ ಉಳ್ಕೊಳ್ಳಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಯ್ಯಂತ ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಮತ್ತೊಬ್ಬ ಈ ದೇಶದಲ್ಲಿ ರಾಜ್ಯದಲ್ಲಿ ಹುಡ್ತಾರೆ ಅಂತಕ್ಕಂಥ ಗ್ಯಾರಂಟಿ ನನಗಿಲ್ಲ. ನಿಜವಾಗಲೂ ಅವರನ್ನು ಹತ್ತಿರದಿಂದ ಮನುಷ್ಯನ ಸರಳ ಹೃದಯದವರು ನನ್ನಂಗೇನೆ ವಾಯಾತ್ರೆಗೆ ಮಳೆ ಯಾತ್ರೆಗೆ ಇದೇ ಯಾರನ್ನು ಏನ್ ರೀತಿ ಅಂದದ್ ನಾನು ದಿನಲೇ ನೋಡಿಲ್ಲ. ಏನಪ್ಪಾ ಅಂತಾರ ಹೊತ್ತು ಏನ್ ರೀತಿ ಅಂತ AS ಆಫೀಸರ್ ಅವ್ರು ಮಾತಾಡಲ್ಲ. ಏನ್ರಿ ಅನ್ನತ್ತಲ್ಲ, ಏನ್ರಿ ಅಂತಾರೆ. ಈ ರೀತಿ ಅವ್ರು ನಡೆದು ಬಂದವರ ಸ್ವಭಾವ ಸರಳ, ಆ ಗ್ರಾಮೀಣ ಸೊಗಡು ಅವರಲ್ಲಿದೆ. ಅದನ್ನ ನಾವು ಮಾಡ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಬೆಳ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಈ ಅರಸೀಕೆರೆಯ ಇನ್ನೂ ಮಾಡಬೇಕಾದಂತ ಅಭಿವೃದ್ಧಿ ಪತ್ರಗಳಿದೆ. 1,000 ಇದರಲ್ಲಿ KHB ನಲ್ಲಿ ಗೃಹ ಮಂಡಳಿ ಮನೆಗಳನ್ನ ಶಾಂಕ್ಷನ್ ಮಾಡಿಸ್ತೇವೆ. ಆ ಪಾಪ ಯಾರು ಮಾಡಿದಾರ ಅವ್ರಿಗೆ ತೊಟ್ಟಿ ಅದ್ ಬರೋದಕ್ಕೆ ಜನಗಳಿಗೆ ಚಾಡಿ ಹೇಳ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.